ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ಲ ವಕೀಲರಿಗೂ ಈಗ ಕೇಸ್ ಮೇಲ್ ಕೇಸು, ಹಿಯರಿಂಗ್ ಮೇಲ್ ಹಿಯರಿಂಗು, ಏನೋ ಒಂದು ಸಲ ಕೋರ್ಟ್ ಕೇಸ್ ಬಿದ್ದಿದ ತಕ್ಷಣನೇ ಮಿನಿಮಮ್ 1 ತಿಂಗಳು 2 ತಿಂಗಳಾಗುತ್ತಂತೆ ಒಂದು ಹಿಯರಿಂಗ್ ಬರಕ್ಕೆ. ಒಂದು 5 ರಿಂದ 10 ವರ್ಷ ಒಂದ್ಸಲ ನಿನ್ ಮೇಲೆ ಏನಾದ್ರು ಕೇಸ್ ಬಿತ್ತು ಅಂತಂದ್ರೆ ಕೋರ್ಟ್ ನಲಿತಾನೆ ಇರ್ಬೇಕು ನೀನು. ಈ ತರ ಎಲ್ಲ ಒಂದು ಸೀನ್ಗಳೆಲ್ಲ ಕ್ರಿಯೇಟ್ ಆಗ್ಬಿಟ್ಟಿದೆ. ಇದು ನಿಜಾನಾ? ನಿಜ. ಯಾಕೆ ನಿಜ? ಥಿಂಕ್ ಮಾಡಿದೀರಾ ಯಾವಾಗಾದ್ರೂ? ಅದೇ ಸಬ್ಜೆಕ್ಟನ್ನೇ ಇವತ್ತು ನಾನು ಪಾಠ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮಗೆ ಇದನ್ನ ಈ ಕಾನ್ಸೆಪ್ಟನ್ನ ಎತ್ಕೊಂಡು ಬಂದೆ ನಾನು. ಈ ನಿಮ್ಮ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಅಂತ ಏನಿದೆ ಆಯ್ತಾ? ಪರ್ಯಾಯ ವಿವಾದ ಒಂದು ಕ್ಲಿಯರ್ ಮಾಡುವಂತ ಒಂದು ಸಿಸ್ಟಮ್ ಏನಿದೆ ಆಯ್ತಾ? ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅದರಲ್ಲಿ ಯೂನಿಟ್ 1, 2, 3, 4, 5 ಎಲ್ಲ ಯೂನಿಟ್‌ನ ಬಗ್ಗೆ ನಾನು ಇಂಟ್ರೊಡಕ್ಷನ್ ಎಲ್ಲದನ್ನು ಕ್ಲೋಸ್ ಮಾಡಿ ಹೇಳ್ತೇನೆ. ಏನು ಕೂಡ ತಲೆಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಆಗಿ ನಾನು ಸಿಲೆಬಸ್‌ನ ಕ್ಲೋಸ್ ಮಾಡ್ತೇನೆ. ಹಾಗೆ ಈ ಸಬ್ಜೆಕ್ಟ್ ಎಷ್ಟು ಮಟ್ಟಿಗೆ ಮ್ಯಾಂಡೇಟರಿ, ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಇದೆಯಾ ಇಲ್ವಾ, ಈ ಕಾನ್ಸೆಪ್ಟ್ ಅನ್ನು ಕೂಡ ನಾನು ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೇನೆ. ಇದು ನೀವು ಫೈನಲ್ ಎಕ್ಸಾಮ್ಸ್ ಬರೀತೀರಾ ಇಲ್ವಾ, ಇದನ್ನು ಕೂಡ ನಾನು ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೇನೆ. ಇದು ಕೂಡ ಏನಿದೆ ಒಂದು ಇಂಟರ್ನಲ್ ಎಕ್ಸಾಮ್ ಅಷ್ಟೇ. ನಿಮ್ಮ ಕಾಲೇಜಲ್ಲೇ ನಡೆಸುವಂತ ಎಕ್ಸಾಮ್, ನಿಮ್ಮ ಕಾಲೇಜಲ್ಲೇ ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಕಾಲೇಜಲ್ಲೇ ಟೆಸ್ಟ್ ಮಾಡ್ತಾರೆ, ಕಾಲೇಜಲ್ಲೇ ಅಸೈನ್ಮೆಂಟ್ ಕೊಡ್ತಾರೆ, ಕಾಲೇಜ್ನವರೇ ಮಾರ್ಕ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಓಕೆ, ನಿಮ್ಗಿರುವಂತ ಈ ಸಬ್ಜೆಕ್ಟ್ ಮೇಲೆ. ಅದಕ್ಕೋಸ್ಕರ ಇದು ಜಾಸ್ತಿ ಹೆದರ್ಕೊಂಡು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಆಗಿ ಆಲ್ಮೋಸ್ಟ್ 90-95% ಪಾಸ್ ಆಗೇ ಆಗ್ತಾರೆ ನೀವು ಕಾಲೇಜಲ್ಲಿ ಹೇಳುವಂತ ಬೇಸಿಕ್ ಥಿಂಗ್ಸ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ. ಈಗ ನಾನು ಮತ್ತೆ ಬ್ಯಾಕ್ ಬರ್ತೇನೆ. ನಮ್ಮ ಈ 5-10 ವರ್ಷದ ಕಾನ್ಸೆಪ್ಟಿಗೆ ಬ್ಯಾಕ್ ಬರ್ತಾ ಇದ್ದೇನೆ. ಒಂದೊಂದು ಕೇಸು ಮಿನಿಮಮ್ 5 ವರ್ಷ ನಡೆಯುತ್ತೆ, 10 ವರ್ಷ ನಡೆಯುತ್ತೆ. ಯಾಕೆ ಸರ್ ನಡೆಯುತ್ತೆ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಷನ್ ಇದು 1 ಮಂತಿನ ಕ್ಯಾಲ್ಕುಲೇಷನ್ ಅನ್ಕೊಳ್ಳಿ. 1, 2, 3, 4, 5 ಡೇಟ್ ಬರಿತಾ ಇದ್ದೀನಿ. ಅಪ್ ಟು 31st 30 ಡೇಟ್ ತನಕ ಬರಿತಾ ಇದ್ದೀನಿ. ಓಕೆ, ನಾವು ತಿಂಗಳಲ್ಲಿ ಇದೀವಿ, ಮೇ ತಿಂಗಳಲ್ಲಿ ಇದೀವಿ ಅಂತ ಅನ್ಕೋಣ. ಇಲ್ಲಿದೆ ಜೂನ್ ತಿಂಗಳಿದೆ, ಮತ್ತೆ 31st ತನಕ 1 to 31st ಹೋಗಿದೆ. ಇಲ್ಲಿ ಸ್ಟಾರ್ಟ್ ಆಗಿರುವಂತ ಒಂದು ಹಿಯರಿಂಗು, ಒಂದು ಕೇಸ್ ಇಲ್ಲಿ ನಡೆದಿದೆ. ಇವಂದು ಕೇಸ್ ನಡೆದ್ಮೇಲೆ ನೆಕ್ಸ್ಟ್ ಇವನಿಗೆ ಡೇಟ್ ಕೊಡ್ತಾರೆ. ಜೂನ್ 2, ಜೂನ್ 4 ಕೇಸ್ ಕೊಡ್ತಾರೆ, ಡೇಟ್ ಕೊಡ್ತಾರೆ ಜಡ್ಜ್ ಸಾಹೇಬ್ರು. ಯಾಕೆ ಈ ಮಿಡ್ಲಲ್ಲಿ 30-40 ದಿನ ಗ್ಯಾಪ್ ತಗೊಳ್ತಾರೆ ಅಂತಂದ್ರೆ, ಇವನಿಕ್ಕಿಂತ ಹಿಂದೆ ಬಂದಿರೋನ್ ಏನಿದಾನೆ, ಇವನ್ಕಿಂತ ಹಿಂದೆ ಬಂದಿರೋ ಹಿಂದೆ 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 ನಡೀತಾ ಇರೋ ಕೇಸ್ಗಳು, ಇವರು ಇಲ್ಲಿ ಫಿಟ್ ಆಗಿರ್ತಾರೆ, ಇವರು ಇಲ್ಲಿ ಫಿಟ್ ಆಗಿರ್ತಾರೆ, ಇವರು ಇಲ್ಲಿ ಫಿಟ್ ಆಗಿರ್ತಾರೆ, ಇವರು ಇಲ್ಲಿ ಫಿಟ್ ಆಗಿರ್ತಾರೆ. ಅದಕ್ಕೆ ಎಲ್ಲೂ ಕೂಡ ಗ್ಯಾಪೇ ಇರಲ್ಲ. ಅವಾಗ ಎಲ್ಲಿ ಮುಂದಿನ ಗ್ಯಾಪ್ ಇರುತ್ತೆ ಆ ಡೇಟ್ ಗಳನ್ನು ಕೊಡ್ತಾರೆ. ಹಾಗಂತೇಳಿ ಜಡ್ಜಸ್ ಗಳೇನ್ ಸುಮ್ನೆ ಕುಂತಿದಾರ? ಇಲ್ಲ. ಬ್ಯಾಂಗ್ಳೂರಲ್ಲಂತೂ 80-100 ಕೇಸಸ್ಗಳನ್ನ ಮಾಡ್ತಾ ಇದ್ದಾರೆ ಪಾಪ ಜಡ್ಜಸ್ಗಳು. ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ಆಮೇಲೆ ಲೋಯರ್ ಕೋರ್ಟ್ಸ್ಗಳಲ್ಲಿ ಮಿನಿಮಮ್ 20-30 ಕೇಸ್. ಒಬ್ಬ ಜಡ್ಜ್ ಎಷ್ಟಂತ ಕೇಸ್ಗಳು ಮಾಡ್ತಾ ಇರ್ತಾರೆ, ಎಷ್ಟು ಜನರದಂತ ಸಮಸ್ಯೆ ಕೇಳ್ತಾರೆ. ಯಾಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು? ಪೆಂಡಿಂಗ್ ಕೇಸಸ್ಗಳು ಎಷ್ಟಿದೆ ಅಂತಂತಂದ್ರೆ, ಈಗಿರುವಂತ ಪೆಂಡಿಂಗ್ ಕೇಸಸ್ಗಳು ಮೋರ್ ದ್ಯಾನ್ 5 crore ಕೇಸಸ್ಗಳಿದೆ. ಮೋರ್ ದ್ಯಾನ್ 5 crore, 5 ಕೋಟಿ ಕೇಸ್ಗಳಿಗಿಂತ ಜಾಸ್ತಿ ಪೆಂಡಿಂಗ್ ಕೇಸಸ್ಗಳು ಸ್ಟಿಲ್ ಕೋರ್ಟ್ ಅಲ್ಲಿ ನಡೀತಾ ಇದೆ. ಈಗಲೂ ಕೂಡ ಕುತ್ಕೊಂಡು ಹೊಸ ಕೇಸಸ್ಗಳನ್ನ ಸಾಲ್ವ್ ಮಾಡದೆ ಹಳೆ ಕೇಸಸ್ಗಳನ್ನೇ ಸಾಲ್ವ್ ಮಾಡಿದ್ರೆ ಇನ್ನೂ 5-10 ವರ್ಷ ಹಳೆ ಕೇಸಸ್ಗಳನ್ನೇ ಸಾಲ್ವ್ ಮಾಡ್ಬೇಕು. ಅಷ್ಟು ಕಾಂಪ್ಲಿಕೇಶನ್ ಆಗಿದೆ. ಇದನ್ನೆಲ್ಲ ನಾನು ಸ್ಟೋರಿಗೆ ಹೇಳ್ತಾ ಇಲ್ಲ, ವಿಷಯ ಇದೆ, ವಿಷಯಕ್ಕೆ ಬರ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲಾ ವಿಷಯಕ್ಕೆ ಬರ್ತೀನಿ ನಾನು, ಆಯ್ತಾ? ಅಷ್ಟು ಕಾಂಪ್ಲಿಕೇಶನ್ ಆಗಿ ಅಷ್ಟು ಪೆಂಡಿಂಗ್ ಕೇಸಸ್ಗಳು ಉಳಿದ್ಬಿಟ್ಟಿದೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಪೆಂಡಿಂಗ್ ಕೇಸಸ್ಗಳು ಉಳಿದ್ಬಿಟ್ಟಿದೆ, ಪೆಂಡಿಂಗ್ ಕೇಸಸ್ಗಳು ಉಳಿದ್ಬಿಟ್ಟಿದೆ. ಈ ಪೆಂಡಿಂಗ್ ಕೇಸಸ್ಗಳು ಏನ್ ಉಳಿದಿದೆಯಲ್ಲ, ಅದನ್ನ ಎಲ್ಲದನ್ನು ಕೂಡ ಟ್ಯಾಕಲ್ ಮಾಡಕ್ಕೆ ಬಂದಿರುವಂತಹ ಒಂದು ಸಿಸ್ಟಮ್ ಯಾವುದು ಅಂತಂತಂದ್ರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್. ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ADR ಅಂತ ಹೇಳಿ ಕರಿತೀವಿ. ಏನು ಹೆಸರೇ ಹೇಳ್ತಾ ಇದೆ, ಹೆಸರೇನ್ ಹೇಳ್ತಾ ಇದೆ ನೋಡಿ, ಸುಮಾರು ಪೆಂಡಿಂಗ್ ಕೇಸಸ್ಗಳು ಬಂದು ನಿಂತು ಬಿಟ್ಟಿದೆ. ಮೋರ್ ದ್ಯಾನ್ 5 ಕೋಟಿ 5 crore ಕೇಸಸ್ಗಳು ಬಂದು ನಿಂತು ಬಿಟ್ಟಿದೆ. ಇಂಥ ಕೇಸಸ್ಗಳನ್ನ ಸಾಲ್ವ್ ಮಾಡಕ್ಕೆ ನಮಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಬೇಕು. ಕೋರ್ಟ್ಗಳಲ್ಲಿ ಜಾಸ್ತಿ ಲೋಡ್ ಆಗ್ತಾ ಇದೆ, ಕೋರ್ಟಿನ ವ್ಯವಹಾರದಲ್ಲಿ ತುಂಬಾ ಜಾಸ್ತಿ ಲೋಡ್ ಆಗ್ತಾ ಇದೆ. ಕೋರ್ಟ್ಗಳಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಕೇಸಸ್ಗಳಿದೆ, ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತಂತಂದ್ರೆ ADR ನ ಸಿಸ್ಟಮ್ ನ ಲಾಗಿನ್ ಮಾಡುತ್ತೆ. ಈ ಸಿಸ್ಟಮ್ ಏನು ಅಂತಂತಂದ್ರೆ, ನೀವು ಕೋರ್ಟ್ ನ ಮೆಟ್ಟಲು ಹತ್ತೋದೇ ಬೇಡ, ಹೊರಗಡೆಯಿಂದ ಹೊರಗಡೆನೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು. ಈ ಸಬ್ಜೆಕ್ಟ್ ಬೇಸಿಕಲಿ ಏನ್ ಹೇಳುತ್ತೆ ಅಂತಂತಂದ್ರೆ ಅಲ್ಲಲ್ಲೇ ಸೆಟ್ಲ್ಮೆಂಟ್. ಕೋರ್ಟ್ ಮೆಟ್ಲು ಹತ್ತಿ ಮೊದಲೇ 5-6 ಕೋಟಿ ಕೇಸಸ್ಗಳು ಪೆಂಡಿಂಗ್ ಇದೆ, ನಿಮ್ದೊಂದು ಕೇಸ್ ಫೈಲ್ ಮಾಡಿ, ನಿಮ್ದೊಂದು ಮಾಡೋದನ್ನ 10 ಕೋಟಿ ಮಾಡಬೇಡಿ. ಆದಷ್ಟು ಹೊರಗಡೆನೆ ನೋಡ್ಕೊಳ್ಳಿ, ಆದಷ್ಟು ಹೊರಗಡೆನೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ನಾವು ಲಿಗಾಲಿಟಿ ಕೊಡ್ತೀವಿ ಅನ್ನುವಂತ ಕಾನ್ಸೆಪ್ಟೇ ADR, ಪರ್ಯಾಯ ವಿವಾದ ರೆಸಲ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಆಯ್ತಾ? ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಐ ಹೋಪ್ ನಿಮಗೆ ಈ ಸಬ್ಜೆಕ್ಟ್ ಯಾಕೆ ಬಂತು ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಕೋರ್ಟ್ ನ ಲೋಡ್ ನ ಕಡಿಮೆ ಮಾಡೋದಕ್ಕೆ, ಕೋರ್ಟ್ ತುಂಬಾ ಆಲ್ರೆಡಿ ಪ್ರೆಷರ್ ಇದೆ ಅಂತ ಕಡಿಮೆ ಮಾಡೋದಕ್ಕೆ ಹೊರಗಡೆನೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಂದಿದೆ.
ಸೊ ಯೂನಿಟ್ ನಂಬರ್ 1, 2, 3, 4, 5 5 ಯೂನಿಟ್ಗಳನ್ನು ನಾನು ಇಲ್ಲೇ ಹೇಳ್ಬಿಟ್ಟು ಆಮೇಲೆ ಒಂದು ಕನ್ಫ್ಯೂಷನ್ ಬರ್ತೀನಿ. ಸೊ ಯಾಕೆ ಇಲ್ಲೇ ನಾನು 5 ಯೂನಿಟ್ಗಳನ್ನ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದ್ಸಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಯೂನಿಟ್ ಏನಿದೆ ಜನರಲ್ ಇಂಟ್ರೊಡಕ್ಷನ್ ಇದೆ ADR ಸಬ್ಜೆಕ್ಟ್ ನ ಬಗ್ಗೆ. ನಾನು ಇದನ್ನ ಶಾರ್ಟ್ ಆಗಿ ADR ಅಂತ ಕರಿತಾ ಇದ್ದೀನಿ. ADRS ಅಂತಾನು ಕೂಡ ಕರೀತಾರೆ. ADRS ಸಬ್ಜೆಕ್ಟ್ ನ ಬಗ್ಗೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಗಳಿದೆ. ಯಾವ್ದು ಇದನ್ನ ಇಲ್ಲೇ ಫಸ್ಟ್ ಯೂನಿಟ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆರ್ಬಿಟ್ರೇಷನ್ ಅಂತ ಇದೆ, ಆಮೇಲೆ ಕನ್ಸಿಲೇಷನ್ ಅಂತ ಇದೆ, ಆಮೇಲೆ ನೆಗೋಸಿಯೇಷನ್ ಇದೆ, ಮೀಡಿಯೇಷನ್ ಇದೆ. ಈ ಆರ್ಬಿಟ್ರೇಷನ್, ಕನ್ಸಿಲೇಷನ್, ನೆಗೋಸಿಯೇಷನ್, ಮೀಡಿಯೇಷನ್ ಇದನ್ನೇ ಕೂಡ ಯೂನಿಟ್ ವೈಸ್ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. 2ನೇ ಯೂನಿಟ್ ಅಲ್ಲಿ ಕಂಪ್ಲೀಟ್ ಆಗಿ ಆರ್ಬಿಟ್ರೇಷನ್ ಬಗ್ಗೆ ಮಾತಾಡಿದ್ದಾರೆ. 3ನೇ ಯೂನಿಟ್ ಕಂಪ್ಲೀಟ್ ಆಗಿ ಕನ್ಸಿಲೇಷನ್ ಬಗ್ಗೆ ಮಾತಾಡಿದ್ದಾರೆ. 4ನೇ ಯೂನಿಟ್ ಕಂಪ್ಲೀಟ್ ಆಗಿ ನೆಗೋಸಿಯೇಷನ್ ಬಗ್ಗೆ ಮಾತಾಡಿದ್ದಾರೆ. 5ನೇ ಯೂನಿಟ್ ಕಂಪ್ಲೀಟ್ ಆಗಿ ಮೀಡಿಯೇಷನ್ ಬಗ್ಗೆ ಮಾತಾಡಿದ್ದಾರೆ. ಇದೇ ಮೇನ್ ಫಸ್ಟ್ ಯೂನಿಟ್ ADRS ಅಂದ್ರೆ ಏನು ಅಂತ. ಆಮೇಲೆ ಇದ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ADRS ಸಿಸ್ಟಮ್ ನ 4 ಯೂನಿಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ನಾವು ಮತ್ತೆ ಇನ್ ಡೆಪ್ತ್ ಆಗಿ ಹೋಗೋಣ. ಒಂದೊಂದೇ ಯೂನಿಟ್. ನಾನು ಆಲ್ರೆಡಿ ಹೇಳಿದೆ ಫಸ್ಟ್ ಯೂನಿಟ್ ಏನಿದೆ ಒಂದು ಓವರ್ ಆಲ್ ಸಿಲೆಬಸ್, ಓವರ್ ಆಲ್ ಇಂಟ್ರೊಡಕ್ಷನ್ ಇದೆ. ನಮ್ಮ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ. ಸೊ ಅದ್ರ ಪ್ರಕಾರ ಇನ್ ಜನರಲ್, ಆಯ್ತಾ, ಜನರಲ್ ಆಗಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸ್ ಗಳಿದೆ ಅಂತ, ಅಡ್ವರ್ಸ್ ಮೆಥಡ್ಸ್ ಗಳು ಯಾವ್ದಿದೆ, ಅಡ್ವರ್ಸ್ ಮೆಥಡ್ಸ್ ಗಳು ಯಾವ್ಯಾವಿದೆ, ಆ ಡಿಫ್ರೆಂಟ್ ಮೆಥಡ್ಸ್ ಗಳಲ್ಲಿ ಇಲ್ಲಿ ಸೀಕ್ವೆನ್ಸ್ ಆಗಿ ಲೈನ್ ಆಗಿ ಕೊಟ್ಟಿದ್ದೀನಿ. ಆರ್ಬಿಟ್ರೇಷನ್, ಕನ್ಸಿಲೇಷನ್, ಮೆಡಿಯೇಷನ್. ಇದೇ ಆರ್ಬಿಟ್ರೇಷನ್ ಯೂನಿಟ್ ನಂಬರ್ 2, ಇದೇ ಆರ್ಬಿಟ್ರೇಷನ್ ಯೂನಿಟ್ ನಂಬರ್ 3, ಇದೇ ನೆಗೋಸಿಯೇಷನ್ ಯೂನಿಟ್ ನಂಬರ್ 4, ಇದೇ ಮೀಡಿಯೇಷನ್ ಯೂನಿಟ್ ನಂಬರ್ 5. ಸೊ ಫಸ್ಟ್ ಯೂನಿಟ್ ಅಲ್ಲಿ ನೀವು ಏನ್ ಕಲ್ತಿರ್ತೀರಲ್ವಾ ಮತ್ತೆ ಅವೇ ರಿಪೀಟ್ ಆಗ್ತಾ ಹೋಗುತ್ತೆ, ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಹೋಗ್ತೀರ ಅಷ್ಟೇ. ಸೊ ಈ ADRS ಸಿಸ್ಟಮ್ ಅಡ್ವಾಂಟೇಜ್ ಆಗಿದೆಯಾ, ಅನಾನುಕೂಲ ಇದೆಯಾ, ಅಥವಾ ಇದು ಅನಾನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆಯಾ ಅನ್ನುವಂತ ಕಾನ್ಸೆಪ್ಟ್ ಮಾತಾಡುತ್ತೆ. ಬೇಕಾ ADRS? ಬೇಕಾ? ಬೇಕು. ಹೇಳಿದ್ನಲ್ವಾ ನಾನೇ ನಿಮ್ಗೆ, ಲೋಡ್ ನ ಕಮ್ಮಿ ಮಾಡ್ಬೇಕು, ಜಸ್ಟಿಸ್ ನ ಜಲ್ದಿ ಡಿಲಿವರ್ ಮಾಡ್ಬೇಕು. ಯಾಕಂದ್ರೆ 5 ವರ್ಷ ಯಾವನೋ ವೆಯ್ಟ್ ಮಾಡಕ್ ರೆಡಿ ಇಲ್ಲ. ನಂದು ಕೂಡ ಈ ಕೇಸ್ ಬಿದ್ದಿದೆ ಅಂತಂದ್ರೆ ನನಗೆ ಅದ್ರದ್ದು ಕಾಂಪನ್ಸೇಷನ್, ರಿಸಲ್ಟ್ಸ್, ಪನಿಷ್ಮೆಂಟ್ ಬಂದ್ ಎಲ್ಲ ಮುಗ್ದೋಗೋ ತನಕ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದಿರ್ತಾರೆ, ಅವ್ರು ನೋಡ್ಬೇಕಷ್ಟೇ ಜಡ್ಜ್ಮೆಂಟ್. ಆತರ ಪರಿಸ್ಥಿತಿ ಆಗ್ಬಿಡಿದೆ. ಇದು ತಪ್ಪು ಅಂತ ಕೋರ್ಟಿಂದ ಹೇಳಲ್ಲ, ಇದನ್ನ ಟ್ಯಾಕಲ್ ಮಾಡ್ಬೇಕು, ಆಯ್ತಾ. ಇದನ್ನ ಯಾವ ಗೌರ್ಮೆಂಟ್ ಬರ್ತಾ ಇದೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿ, ನಂಬರ್ ಆಫ್ ಕೋರ್ಟ್ ಗಳನ್ನ ಜಾಸ್ತಿ ಮಾಡಿ, ನಂಬರ್ ಆಫ್ ಜಡ್ಜಸ್ ಗಳನ್ನ ಜಾಸ್ತಿ ಮಾಡಿ, ಆಯ್ತಾ. ಸೊ ಈ ರೀತಿ ಎಲ್ಲ ಟ್ಯಾಕಲ್ ಮಾಡಿ ಇಶ್ಯೂಸ್ ಗಳನ್ನ ಟ್ಯಾಕಲ್ ಮಾಡ್ಬೇಕು. ಅಂತ ರೆವಲ್ಯೂಷನರಿ ಗೌರ್ಮೆಂಟ್ ಇನ್ನೂ ಕೂಡ ನಾವು ಕಂಡಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ, ಆಯ್ತಾ. ಟ್ರೈ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಎಷ್ಟು ಕೇಸ್ ರೈಸ್ ಆಗ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಅವ್ರವರ ಪ್ರಯತ್ನ ಸರ್ಕಾರ ಮಾಡ್ತಾ ಇರ್ಲಿ. ಆದ್ರೆ ಸರ್ಕಾರ ಏನ್ ಮಾಡ್ಬೇಕಿತ್ತು, ಏನ್ ಮಾಡ್ತಾ ಇದೆ, ನಾವೆಲ್ಲಿದ್ದೀವಿ ಅಂತ ಅರ್ಥ ಮಾಡಿಸುವಂತ ಪ್ರಯತ್ನ ನಮ್ಮ ಕಾನೂನು ಅಕಾಡೆಮಿ ನಿಮ್ಗೆ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸ್ ಗಳು ಯಾವ ರೀತಿ ಇದೆ ADRS ಅಲ್ಲಿ ಅಂತಂದ್ರೆ, ದೇಶಗಳ ಮಧ್ಯೆ ನಡೆದ್ರು ಕೂಡ ನೆಗೋಸಿಯೇಷನ್, ಮೀಡಿಯೇಷನ್, ಕನ್ಸಿಲೇಷನ್ ಇವೆಲ್ಲ ಕೂಡ ನಡೆಯುತ್ತೆ. ಆಮೇಲೆ ಡೊಮೆಸ್ಟಿಕ್ ನೀಡ್ಸ್, ಆಯ್ತಾ, ದೇಶೀಯ ಒಂದು ವಿಷಯದಲ್ಲಿ ಅದ್ರ ಡೊಮೆಸ್ಟಿಕ್ ನೀಡ್ಸ್ ಏನಿದೆ, ಸ್ಟೆಬಿಲಿಟಿ ADRS ಇದೆ. ಕೆಲವೊಂದು ಪರ್ಟಿಕ್ಯುಲರ್ ಡಿಸ್ಟ್ರಿಬ್ಯೂಟ್ಸ್ ಗಳಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ಗೂ ಮತ್ತು ADRS ಗೂ ಇರುವಂತ ಸಂಬಂಧಗಳೇನು ಅಂತಂದ್ರೆ, CPC ಅಂಡರ್ ಅಲ್ಲಿ, ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡರ್ ಅಲ್ಲಿ ನಿಮಗೆ ಎಷ್ಟು ಪವರ್ ನ ಕೊಟ್ಟಿದ್ದಾರೆ, ADRS ನ ಅಂಡರ್ ಅಲ್ಲಿ ಎಷ್ಟು ಪವರ್ ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ ಗಳನ್ನ ನಮ್ಮ ADRS ಅಲ್ಲಿ ಮಾತಾಡಲಾಗುತ್ತದೆ. ಸೊ ಇದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ಟು ADRS ಯೂನಿಟ್ ನಂಬರ್ 1. ಫೈನಲ್ ಎಕ್ಸಾಮಿಗೆ ಏನು ನಿಮಗೆ ಬರುವಂತ ಸೀನ್ಗಳೇನಿಲ್ಲ. ಇದು ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಅಂತಂದ್ರೆ ಇಂಟರ್ನಲ್ ಆಗಿ ನಿಮ್ಮ ಕಾಲೇಜ್ನವರೇ ಮಾಡ್ಕೊಡೋದ್ರಿಂದ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಇಲ್ಲ. ಆರಾಮಾಗಿರಿ, ಚಿಲ್ಡಾಗಿರಿ, ಹೇಗಿದ್ರು ಟೈಮ್ ಕಳೀತಾ ಅದು ಪಾಸ್ ಆಗುತ್ತೆ, ಆಯ್ತಾ. ಫಸ್ಟ್ನೇದು ADRS ಒಂದು ಮೆಥಡು, ಆಯ್ತಾ, ಆರ್ಬಿಟ್ರೇಷನ್ ಅಂತ ಇದೆ. ಈ ಆರ್ಬಿಟ್ರೇಷನ್ ಮೀನಿಂಗ್ ಏನು, ಅದರ ಆರ್ಬಿಟ್ರೇಷನ್ ಅಟ್ರಿಬ್ಯೂಟ್ಸ್ ಗಳೇನಿದೆ, ಗುಣಲಕ್ಷಣಗಳೇನಿದೆ, ಪ್ರಿನ್ಸಿಪಲ್ಸ್ ಗಳು ಏನೇನಿದೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಬಿಟ್ರೇಷನ್, ಮತ್ತೆ ಈ ಆರ್ಬಿಟ್ರೇಷನ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಏನಿದೆ, ಏನೇನ್ ಕ್ವಾಲಿಫಿಕೇಶನ್ ಇರಬೇಕು ಆರ್ಬಿಟ್ರೇಟರ್ ಯಾರು ಗೊತ್ತಾ, ಇಬ್ರು ಮಧ್ಯೆ ಜಗಳ ನಡೀತಾ ಇದೆ, ಇದನ್ನೆಲ್ಲ ಎಕ್ಸರ್ಸೈಸ್ ಮಾಡಿಸ್ತಾರೆ ನಿಮ್ ಕಾಲೇಜಲ್ಲಿ, ಆಯ್ತಾ. ನಿಮ್ಮ ಕಾಲೇಜ್ಗಳಲ್ಲಿ ಇದನ್ನೆಲ್ಲ ಪ್ರಾಕ್ಟಿಕಲ್ಸ್ ಮಾಡಿಸ್ತಾರೆ. ಇಬ್ರು ಮಧ್ಯೆ ಜಗಳ ನಡೀತಾ ಇದೆ, ಇಲ್ಲೊಬ್ಬ ಮಧ್ಯೆ ಕುಂತಿರ್ತಾನೆ, ಇವನೇ ಫೈನಲ್ ಆಗಿ ಇವ್ರನ್ನು ಸಮಾಧಾನ ಮಾಡ್ತಾ ಇರೋನು. ನಿಮ್ ಕಾಲೇಜ್ಗಳಲ್ಲಿ ಇದನ್ನೆಲ್ಲ ಎಕ್ಸರ್ಸೈಸ್ ಮಾಡಿಸ್ತಾರೆ, ಆಯ್ತಾ. ಸೊ ಈ ರೀತಿ ಕಾನ್ಸೆಪ್ಟ್ ಆರ್ಬಿಟ್ರೇಷನ್ ಅಂತಂದ್ರೆ ಏನು, ಯಾವ ರೀತಿ ಕಾನ್ಸೆಪ್ಟ್ ಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀರಾ ನೀವು. ಅದಾದ್ಮೇಲೆ ಅಗ್ರಿಮೆಂಟ್ ಮತ್ತೆ ಡ್ರಾಫ್ಟಿಂಗ್ ಯಾವ ರೀತಿ ಆಗುತ್ತೆ. ಓಕೆ, ಇಬ್ರು ಮಧ್ಯದಲ್ಲಿ ಒಂದು ಸಂಧಾನ ಆಗುತ್ತೆ, ಓಕೆ ಹಿಂಗ್ ಮಾಡ್ಕೊಳ್ಳೋಣ, ಸೆಟ್ಲ್ಮೆಂಟ್ ಕೋರ್ಟ್ ಹೋಗೋದನ್ ಬೇಡ, ಇಲ್ಲೆಲ್ಲ ಸೆಟ್ಲ್ ಮಾಡ್ಕೊಳ್ಳೋಣ, ಆಯ್ತು. ಆದ್ಮೇಲೆ ಅಗ್ರಿಮೆಂಟ್ ಸೈನ್ ಮಾಡಿ ಅದ್ರ ಲೀಗಲ್ ವ್ಯಾಲಿಡಿಟಿ ಏನು, ಆಮೇಲೆ ಆರ್ಬಿಟ್ರೇಟರ್ನ ಅಪಾಯಿಂಟ್ ಯಾರು ಮಾಡ್ತಾರೆ, ಆಮೇಲೆ ಸ್ಟೆಪ್ಸ್ ಗಳನ್ನ ಏನನ್ನು ಫಾಲೋ ಮಾಡಬೇಕು, ಅವಾರ್ಡ್ಸ್ ಗಳು, ತೀರ್ಪುಗಳನ್ನು ಏನನ್ನು ಕೊಡ್ತಾರೆ. ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ ಅಂತ ಇದೆ 1996. ಇದಕ್ಕೆ ಕಾನೂನಿನ ಮಹತ್ವ ಇದೆ. ಇದು ಯಾರೋ ಒಬ್ಬ ಥರ್ಡ್ ಪರ್ಸನ್, ರೌಡಿನೋ ಅಥವಾ ಯಾರೋ ಒಬ್ಬ ಬಂದು ಕುತ್ಕೊಂಡು ಮಾಡುವಂತದಲ್ಲ. ಇದಕ್ಕೆ ಕಾನೂನಿನ ಪ್ರೊಸೀಜರ್ ಇದೆ. ಆ ಕಾನೂನಿನ ಪ್ರೊಸೀಜರ್ ಪ್ರಕಾರ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ನಡೆಯುತ್ತೆ. ಯೂನಿಟ್ ನಂಬರ್ 2 ಅಂಡ್ ಯೂನಿಟ್ ನಂಬರ್ 3 ಅಲ್ಲಿ ಬರುವಂತಹ 2 ಆಕ್ಟ್ ಅಲ್ಲಿ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಬಗ್ಗೆ ಮಾತಾಡ್ತಾರೆ, ಆಯ್ತಾ.
ಕನ್ಸಿಲೇಷನ್ ಅಂತ ಇದೆ, ಸಂಧಾನ ಮಾಡೋದು ಆಯ್ತಾ. ಸಂಧಾನ ಮಾಡೋದು ಅಂತಂದ್ರೆ ರಾಜಿ ಮಾಡೋದು, ಆಯ್ತು ಆಗಿದ್ದಾಗೋಯ್ತು ಮುಗೀತೀಗ ನಡ್ಸ್ಕೊಂಡು ಹೋಗುತ್ತೆ, ಏನೋ ಒಂದು ಆಗಿದ್ದಾಗೋಯ್ತು ಅಂತ. ಎಲ್ಲಿ ಇದನ್ನ ಜಾಸ್ತಿ ನೋಡ್ತೀರಾ, ಫ್ಯಾಮಿಲಿಯಲ್ಲಿ ನೋಡ್ತೀರಾ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಗಳಲ್ಲಿ ನೋಡ್ತೀರಾ. ಇಬ್ರು ಮಧ್ಯದಲ್ಲಿ ಒಬ್ರು ಕುತ್ಕೊಳ್ತಾರೆ ಆಯ್ತಾ, ಕುತ್ಕೊಂಡು ಫ್ಯಾಮಿಲಿ ಕೋರ್ಟ್ ಅಲ್ಲಿ ನೋಡ್ಬೇಕು ನೀವು, ಎರಡೂ ಫ್ಯಾಮಿಲಿಯಲ್ಲಿ ಕುಂತಿರ್ತಾರೆ. ಮದ್ವೆ ಗಿದ್ವೆ ಎಲ್ಲ ಆದಾಗ ತುಂಬಾ ಜೋರಾಗಿ ಎರಡೂ ಮನೆಯವರು ಆಯ್ತು ಹಬ್ಬ ಮಾಡಿದ್ದೆ, ಎಲ್ಲರನ್ನ ಕರೆದಿದ್ದೆ, ಊಟ ಹಾಕಿದ್ದೆ ಆಯ್ತಾ. ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಗೆ ಎಲ್ಲ ಇಡೀ ಊರನ್ನ ಮತ್ತೆ ಒಂದ್ ಮಾಡೋದು, ನಾವೆಲ್ಲ ಜಗಳ ಆಡ್ತಾ ಇದೀವಿ, ಫೈಟ್ ಮಾಡ್ತಾ ಇದೀವಿ ಅಂತ. ಆಗ ಒಬ್ಬ ವ್ಯಕ್ತಿ ಕುತ್ಕೊಳ್ತಾನೆ, ಅವನನ್ನ ಕನ್ಸಿಲೇಷನ್ ಟೀಮ್ ನ ಲೀಡರ್ ಅಂತೀವಿ, ಕನ್ಸಿಲೇಟರ್ ಅಂತ ಕರಿತೀವಿ. ಅವ್ನು ಕುತ್ಕೊಂಡು ಸೆಟಲ್ಮೆಂಟ್ ಮಾಡ್ತಾನೆ. ಸೊ ಇದನ್ನು ಕೂಡ ಎಕ್ಸರ್ಸೈಸ್ ಮಾಡಿಸ್ತಾರೆ. ಫ್ಯಾಮಿಲಿ ಇಶ್ಯೂಸ್ ಅಂತಾನೆ ಅಲ್ಲ, ಬೇರೆ ಬೇರೆ ಇಶ್ಯೂಸ್ ಗಳನ್ನು ಕೂಡ ಕನ್ಸಿಲೇಟ್ ಮಾಡ್ತಾರೆ. ಇದ್ರಲ್ಲಿ ಮತ್ತೆ ಇದೇ ಕನ್ಸಿಲೇಷನ್ ನ ಮೀನಿಂಗ್ ಏನು, ಆ ಕನ್ಸಿಲೇಷನ್ ನ ಕೈಂಡ್ಸ್ ಏನು, ಯಾವ ರೀತಿ ಫೆಸಿಲಿಟೇಟ್ ಮಾಡ್ಕೊಡ್ತಾರೆ, ಯಾವ ರೀತಿ ಎವ್ಯಾಲ್ಯೂಟ್ ಮಾಡ್ತಾರೆ, ಕೋರ್ಟ್ ಯಾವ ರೀತಿ ನೋಡುತ್ತೆ, ಇದೇನ್ ಕಂಪಲ್ಸರಿನಾ, ನಾವ್ ಇದನ್ನೇನಾದ್ರೂ ಮತ್ತೆ ಅಪೇಲ್ ಮಾಡ್ಕೊಳ್ಬಹುದಾ, ಕನ್ಸಿಲೇಟರ್ ಅಂತ ಯಾರು ಮಿಡ್ಲ್ ಪರ್ಸನ್ ಅಪಾಯಿಂಟ್ ಆಗಿರ್ತಾನೆ, ಸೊ ಆ ಪರ್ಸನ್ ಕ್ವಾಲಿಟೀಸ್ ಗಳೇನಾಗಿರ್ಬೇಕು, ಇವನ್ಗೆ ಬುದ್ಧಿ ಇಲ್ಲ, ಇವನೇ ಸರಿ ಇಲ್ಲ, ಇವನ್ ಕುತ್ಕೊಂಡು ಫ್ಯಾಮಿಲಿ ಮಧ್ಯದಲ್ಲಿ ಸೆಟಲ್ಮೆಂಟ್ ಮಾಡೋನ್ ಆಗಿರ್ಬಾರ್ದು. ಆಮೇಲೆ ಆ ಕನ್ಸಿಲೇಟರ್ ನ ಡ್ಯೂಟೀಸ್ ಏನಾಗಿರುತ್ತೆ, ಆ ರೋಲ್ ಏನು, ಕನ್ಸಿಲೇಟರ್ದು ಸ್ಟೇಜಸ್ ಗಳೇನು, ಯಾವ ಸ್ಟೇಜಸ್ ಗಳು, ಫಸ್ಟ್ ಇಬ್ರು ಕೂರ್ಸ್ಕೋಬೇಕು, ಇವ್ರ ಡೀಟೇಲ್ಸ್ ತಗೋಬೇಕು, ಇವ್ರ ಡೀಟೇಲ್ಸ್ ತಗೋಬೇಕು, ಎರಡೂ ಪಾರ್ಟಿದು. ಆಮೇಲೆ ನಿಮ್ದೇನ್ ಸಮಸ್ಯೆನಮ್ಮ ಅಂತ ಹೇಳ್ಬೇಕು, ಒಂದಿಷ್ಟು ಅವಕಾಶ ಕೊಡ್ಬೇಕು ಇಬ್ರಿಗೂ ಕೂಡ. ಹೋಗಿ ಮನೆಯಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಇಬ್ರು ಕೂಡ ಮನೆಯವ್ರು ಯೋಚನೆ ಮಾಡಿ ಮತ್ತೆ ವಾಪಸ್ ಬನ್ನಿ ಅಂತ ಒಂದ್ 4-5 ಹಿಯರಿಂಗ್ ತಳಬೇಕು. ಎಲ್ಲ ಪ್ರೊಸೀಜರ್ ಅವ್ರು ಸುಮ್ನೆ ತಳಲ್ಲ ಆಯ್ತಾ, ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಅನ್ನೇ ಕೂಡ ಇಲ್ಲಿ ಕಲಿತೀರಾ. ಆಮೇಲೆ ಯಾವ ರೀತಿ ಸ್ಟೇಟಸ್ ಗಳಿದೆ, ಡಿಸ್ಪ್ಯೂಟ್ ಆಕ್ಟ್ ಅಲ್ಲೂ ಕೂಡ ಕನ್ಸಿಲೇಷನ್ ನಡೆಯುತ್ತೆ. 1947 ಕೋರ್ಟ್ ಆಕ್ಟ್, 1984 ಹಿಂದೂ ಮ್ಯಾರೇಜ್ ಆಕ್ಟ್, 1955 ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ 1996. ಇದರ ಮಧ್ಯದಲ್ಲಿ ಬರುವಂತ ಕೇಸಸ್ ಗಳನ್ನ ಕನ್ಸಿಲೇಷನ್ ಕೊಡ್ತಾರೆ ಅಂತ ಯೂನಿಟ್ ನಂಬರ್ 3 ಅಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಾನು ಇಡೀ ಸಿಲೆಬಸ್ ಅನ್ನ ಜಸ್ಟ್ ಒಂದು 20 ಮಿನಿಟ್ಸ್ ಅಲ್ಲೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಆರಾಮಾಗಿ. ಯಾರಿಗೆ ಒಂದು ಲೆವೆಲಿಗೆ ಜನರಲ್ ನಾಲೆಜ್ ಇದೆ ಸೊ ಅವರಿಗೆ ಈ 20 ನಿಮಿಷನೇ ಎನಫ್ ಆಗುತ್ತೆ. ಅಷ್ಟು ಲೆವೆಲಿಗೆ ಒಂದು ಔಟ್ಪುಟ್ ನಾನು ಕೊಡುವಂತ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಎನಿಹೌ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ ಪ್ರಕಾರ ಆಯ್ತಾ ಏನು ಅಂತೇಳಿ. ಆಮೇಲೆ ನೆಕ್ಸ್ಟ್ 4th ಯೂನಿಟ್ ಅಂತ ಬರ್ತಾ ಇದ್ದಂಗ್ಲೆ ನಿಮ್ಮ ಇನ್ನೊಂದು ಟೈಪ್ಸ್, ಥರ್ಡ್ ಟೈಪ್ ನೆಗೋಸಿಯೇಷನ್ ಅಂತ. ನೆಗೋಸಿಯೇಷನ್ ಅಂದ್ರೆ ಮಾತುಕತೆ ಅಪ್ಪ, ಕುತ್ಕೊಳ್ಳೋದು, ಇಬ್ರು ಕುತ್ಕೊಳ್ಳೋದು. ಒಬ್ನ ಹೇಳ್ತಾನೆ ನನಗೆ 2 ಲಕ್ಷ ಕಾಂಪನ್ಸೇಷನ್ ಬೇಕು ಅಂತ, ಆಯ್ತು ನಾನು ಕೋರ್ಟ್ ಮೆಟ್ಲು ಹತ್ತೀನಿ ಅಂತ. ಆಮೇಲೆ ಇನ್ನೊಬ್ಬ ಮಧ್ಯದಲ್ಲಿ ಪರ್ಸನ್ ಬರ್ತಾನೆ, ಯಾಕಂತಂದ್ರೆ ಇನ್ನೊಬ್ಬ ಹೇಳ್ತಾ ಇರ್ತಾನೆ 2 ಲಕ್ಷ ಕೊಡಕ್ಕಾಗಲ್ಲ, 1 ಲಕ್ಷ ಕೊಡ್ತೀನಿ, ಇವ್ನು 2 ಲಕ್ಷ ಡಿಮ್ಯಾಂಡ್ ಇಟ್ಟಾನೆ. ಮಧ್ಯದಲ್ಲಿ ಒಬ್ಬ ಪರ್ಸನ್ ಬರ್ತಾನೆ, ನೋಡೋ ನಿನಗೂ ಬೇಡ ನಿನಗೂ ಬೇಡ, 1.5 ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಆಯ್ತಾ, 1.5 ಲಕ್ಷ ಕ್ಲೋಸ್ ಮಾಡ್ಕೊಳ್ರಿ, ನಿನ್ಗೂ ಸಮಾಧಾನ. ನೀನ್ ಏನಾದ್ರು ಕೋರ್ಟ್ ಹೋದೆ ಅಂತಂದ್ರೆ ಕೋರ್ಟ್ ಫೀಸ್ ಅದು ಇದು ಅಂತ 50,000 ನಿಂದು ಹೋಗ್ತಾ ಇದಾವೆ. ನೀನು ಅವನು ಹಿಂದೆ ಮತ್ತೊಬ್ಬ ವಕೀಲ ನಿಂದೊಂದು 50,000 ಹೋಗ್ತಾ ಇದೆ. ಇವೆಲ್ಲ ಸೀನ್ ಬೇಡ. ಕೋರ್ಟ್ ಇಂದೇನು ಲೋಡ್ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ನಿಮ್ ಪಾಡಿಗೆ ನೀವು ನೆಗೋಸಿಯೇಷನ್ ಕುತ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಆಯ್ತಾ. ಇದೇ ನೆಗೋಸಿಯೇಷನ್. ಸೊ ಅದ್ರ ಮೀನಿಂಗ್ ಏನೋ, ಅದ್ರ ಟೈಪ್ಸ್ ಏನೋ, ಅಪ್ರೋಚಸ್ ಗಳನ್ನ ಯಾವ ತರ ಮಾಡ್ತಾರೆ, ಅದು ಯಾವ್ಯಾವ ಫೇಸಸ್ ಅಲ್ಲಿ ನಡೆಯುತ್ತೆ, ಯಾವ್ಯಾವ ಸೀಕ್ವೆನ್ಸ್ ಅಲ್ಲಿ ನಡೆಯುತ್ತೆ, ನೆಗೋಷಿಯೇಟರ್ ಅಂತ ಯಾರು ಸೆಟಲ್ಮೆಂಟ್ ಮಾಡಕ್ ಕುಂತಿರ್ತಾರಲ್ಲ ಥರ್ಡ್ ಪರ್ಸನ್ ಕ್ವಾಲಿಟೀಸ್ ಗಳೇನಾಗಿರ್ಬೇಕು, ಆ ನೆಗೋಷಿಯೇಟರ್ ಪವರ್ಸ್ ಗಳೇನು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೆಗೋಸಿಯೇಷನ್ಸ್ ಹೋಗಿ ಯೂನಿಟ್ ನಂಬರ್ 4 ಅಲ್ಲಿ ಕಲಿತಾ ಹೋಗ್ತೀರಾ. ಸರಿ, ಯೂನಿಟ್ ನಂಬರ್ 5 ಎಂಟ್ರಿ ಕೊಟ್ರೆ ಮೀಡಿಯೇಷನ್ ಅಂತ ಇದೆ ಆಯ್ತಾ. ಮೀಡಿಯೇಷನ್ ಏನಿದು, ಮೀಡಿಯೇಷನ್ ಮಧ್ಯಸ್ಥಿಕೆ ಆಯ್ತಾ. ಏನೋ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ, ಮತ್ತೆ ಇಲ್ಲೂ ಕೂಡ ಸೇಮ್ ಸೀನ್, ಇಬ್ರು ಮಧ್ಯೆ ಡಿಸ್ಪ್ಯೂಟ್ ನಡೀತಾ ಇದೆ, ಎರಡು ಪಾರ್ಟಿಗಳ ಮಧ್ಯೆ. ಒಬ್ಬ ಮಧ್ಯಸ್ಥಿಕೆ ತಗೊಂಡು ಸರ್ ನಾನು ಇದೀನಿ, ನಿಮ್ಗೂ ಏನಾಗಲ್ಲ ಅಂತೇಳಿ ಒಂದು ಮೀಡಿಯೇಷನ್ ಮಾಡ್ಕೊಳ್ಳುವಂಥದ್ದು ಯೂನಿಟ್ ನಂಬರ್ 5 ಅಲ್ಲಿ 4th ಟೈಪ್ ಆಫ್ ದ ಇಂಪಾರ್ಟೆಂಟ್ ADRS ನಲ್ಲಿ ಕಲಿತಾ ಹೋಗ್ತೀರಾ. ಅದ್ರ ಮೀನಿಂಗು, ಮೀಡಿಯೇಟರ್ ಯಾರು, ಮೀಡಿಯೇಟರ್ ಮಧ್ಯದಲ್ಲಿ ಯಾರು ಕುಂತಿರ್ತಾನೆ ಅವ್ನು ಮೀಡಿಯೇಟರ್, ಅವನ ರೋಲ್ ಏನು, ಅವ್ನಿಗೆ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅವ್ನು ಫಾಲೋ ಮಾಡ್ಬೇಕು. ವ್ಯಾಲೆಂಟ್ರಿ ಮೀಡಿಯೇಟರ್ ನ ಅಪಾಯಿಂಟ್ ಮಾಡ್ಕೋಬಹುದಾ, ಹೌದು ಆಕ್ಚುಲಿ ಮಾಡ್ಕೋಬಹುದು ಆಯ್ತಾ. ವ್ಯಾಲೆಂಟ್ರಿ ಮೀಡಿಯೇಟರ್ ಆಗಿರ್ಬೋದು, ಕೊಲಾಬರೇಟಿವ್ ಆಗಿರ್ಬೋದು, ಕಂಟ್ರೋಲ್ಡ್, ಕಾನ್ಫಿಡೆನ್ಶಿಯಲ್, ಇನ್ಫಾರ್ಮಲ್, ಪಾರ್ಷಿಯಲ್, ನ್ಯೂಟ್ರಲ್. ಸೊ ಈ ಕ್ವಾಲಿಟೀಸ್ ಗಳನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೆಲ್ಫ್ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಡಿಫ್ರೆಂಟ್ ಮೋಡ್ಸ್ ಆಫ್ ಆರ್ಬಿಟ್ರೇಷನ್ ಗಳು ಯಾವ್ದಿದೆ, ಇದರಲ್ಲೇ ಮತ್ತೆ ಕೈಂಡ್ಸ್ ಗಳು ಬರುತ್ತೆ, ಅದನ್ನು ಸ್ಟಡಿ ಮಾಡ್ತಾರೆ. ಕೋಡ್ ಆಫ್ ಕಂಡಕ್ಟ್ ಆಫ್ ಮೀಡಿಯೇಟರ್ಸ್ ಇದೆ. ಸೊ ನೀವು ಫೈನಲಿ ಕನ್ಕ್ಲೂಷನ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಆಗಿರಬಹುದು ಅಥವಾ ನಿಮ್ಮ ಈ ಪ್ರೊಫೆಷನಲ್ ಎಥಿಕ್ಸ್ ಆಗಿರಬಹುದು, ಇದ್ರ ಮೇಲೆ ಜಾಸ್ತಿ ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ. ಕ್ಲಿನಿಕಲ್ ಕೋರ್ಸ್ಗಳು ನಿಮ್ಮ ಕಾಲೇಜಲ್ಲೇ ವ್ಯಾಲ್ಯೂಯೇಷನ್ ಆಗುತ್ತೆ, ಕಾಲೇಜಲ್ಲೇ ಮಾರ್ಕ್ಸ್ ಹಾಕ್ತಾರೆ. ನಿಮ್ಮ ಸೀನಿಯರ್ಸ್ ಗಳನ್ನ ಒಂದ್ಸಲ ವಿಚಾರಿಸಿ, ಯಾರನ್ನಾದ್ರೂ ಫೇಲ್ ಮಾಡಿದಾರ ಅಂತ. ಇಂಪ್ಲೈಡ್ಲಿ ಹೇಳ್ತಾ ಇದ್ದೀನಿ, ಯಾರನ್ನು ಮಾಡಿರಲ್ಲ ಆಯ್ತಾ. ಅದಕ್ಕೆ ತಲೆ ಕೆಡ್ಸ್ಕೊಂಡು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಒಳ್ಳೆ ನಾಲೆಜ್ ತಗೊಳ್ಳಿ ಆಯ್ತಾ. ಬೇಸಿಕ್ ಇಂಟ್ರೊಡಕ್ಷನ್ ತಗೊಂಡು ಒಳ್ಳೆ ನಾಲೆಜ್ ತಗೊಳ್ಳಿ. ಕಾಲೇಜಲ್ಲಿ ಒಳ್ಳೊಳ್ಳೆ ಎಕ್ಸರ್ಸೈಸ್ ಗಳನ್ನ ಮಾಡಿಸ್ತಾರೆ, ಅಂತಂದ್ರೆ ನಿಮ್ಮ ಕೈಯಲ್ಲಿ ಆಕ್ಟಿಂಗ್ ಮಾಡಿಸ್ತಾರೆ. ನೀವು ಮೀಡಿಯೇಟರ್ ಆಗಿ, ಕನ್ಸಿಲೇಟರ್ ಆಗಿ, ನೆಗೋಷಿಯೇಟರ್ ಆಗಿ ಅದನ್ನೆಲ್ಲ ಮಜವಾಗಿ ತಗೊಳ್ಳಿ, ಎಂಜಾಯ್ ಮಾಡ್ತಾ ಅದನ್ನ ಮಜವಾಗಿ ತಗೊಂಡು ಆರಾಮಾಗಿ ಇರಿ ಆಯ್ತಾ. ಸೊ ಇದಿಷ್ಟು ನಮ್ಮ ಯೂನಿಟ್ 1, 2, 3, 4, 5 ಒಂದು ಕ್ವಿಕ್ ರಿವಿಷನ್ ಮಾಡೋಣ ಅಂತಂತಂದ್ರೆ, ನಾನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಬೇಕಿತ್ತಾ, ಅವಶ್ಯಕತೆ ಇದೆಯಾ, ಆಬ್ಜೆಕ್ಟಿವ್ ಇದೆಯಾ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಆಫ್ಟರ್ ದಟ್ ಯೂನಿಟ್ 1 ಬಂದೆ. ಯೂನಿಟ್ 1 ಅಲ್ಲಿ ಆಲ್ವೇಸ್ ADRS ಅನ್ನುವಂತ ಒಂದು ಸಬ್ಜೆಕ್ಟ್ ಏನಿದೆ ಅದ್ರ ಇಂಟ್ರೊಡಕ್ಷನ್, ಅದ್ರ ಟೈಪ್ಸ್ ಹೇಳಿದೆ. ಒಂದು 4 ಟೈಪ್ಸ್ ಬರುತ್ತೆ, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, DPC ಯಾವ ತರ ಕನೆಕ್ಟೆಡ್ ಇದೆ, ಯಾವ್ದಾದ್ರ ಟೈಪ್ಸ್ ಗಳನ್ನ ನೋಡ್ತೀವಿ. ಡೊಮೆಸ್ಟಿಕ್ ನೀಡ್ಸ್ ಇದೆಯಾ, ಇಂಟರ್ನ್ಯಾಷನಲ್ ಲೆವೆಲ್ ಅಂತ ನೋಡಿದ್ವಿ. ಯೂನಿಟ್ 2 ಎಂಟ್ರಿ ಕೊಟ್ಟೆ, ಅಲ್ಲಿ ಏನೇನ್ ಡಿಸ್ಪ್ಯೂಟ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ನಾನು 4 ಟೈಪ್ಸ್ ಬರುತ್ತೆ ಅಂತ ಹೇಳಿದೆ. 4 ಟೈಪ್ಸ್ ಅಲ್ಲಿ ಯೂನಿಟ್ 2 ದಲ್ಲಿ ನಂಬರ್ 1 ಟೈಪ್ ಬರುತ್ತೆ ಆರ್ಬಿಟ್ರೇಷನ್.
ಆರ್ಬಿಟ್ರೇಷನ್ ಅಂದ್ಮೇಲೆ ಆರ್ಬಿಟ್ರ್ ಬರ್ತಾನೆ, ಅವನ ಕೈನ್ಸ್ ಏನು, ಟೈಪ್ಸ್ ಏನು, ಪ್ರಿನ್ಸಿಪಲ್ಸ್ ಏನು, ಅವಾರ್ಡ್ಸ್ ಏನು, ಪ್ರೊಸೀಜರ್ ಏನು. ಸೇಮ್ ಥಿಂಗ್ ಯೂನಿಟ್ ನಂಬರ್ 3 ಅಲ್ಲಿ ಕನ್ಸಲೇಷನ್, ಮೀನಿಂಗ್ ಏನು, ಕೈನ್ಸ್ ಏನು, ಅವಾರ್ಡ್ಸ್ ಏನು, ಟೈಪ್ಸ್ ಏನು, ಡ್ಯೂಟೀಸ್ ಏನು, ರೋಲ್ಸ್ ಏನು, ಪ್ರೊಸೀಜರ್ ಏನು. ಇನ್ನೊಂದ್ ಸ್ವಲ್ಪ 4 ಆಕ್ಟ್ ಗಳನ್ನ ಆಡ್ ಮಾಡಿದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್, ಫ್ಯಾಮಿಲಿ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್, ಇನ್ನೊಂದು 1996 ಆರ್ಬಿಟ್ರೇಷನ್ ಅಂಡ್ ಕನ್ಸಲೇಷನ್ ಆಕ್ಟ್. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ಸ್ಟಡಿ ಮಾಡ್ತಾರೆ. ಯೂನಿಟ್ ನಂಬರ್ 4 ಎಂಟ್ರಿ ಕೊಟ್ರೆ ನೆಗೋಸಿಯೇಷನ್ ಅಂತ ಇದೆ. ನೆಗೋಸಿಯೇಷನ್ ಇದು ಒಂದ್ ಟೈಪ್ ಆಯ್ತಾ, ಮಾತುಕತೆ, ಅಲ್ಲಲ್ಲೇ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು. ಇದ್ರದ್ದು ಮೀನಿಂಗ್ ಏನು, ಟೈಪ್ಸ್ ಏನು, ಇದ್ರ ಅಪ್ರೋಚಸ್ ಏನು, ಫ್ರೇಸಸ್ ಏನು, ಕ್ವಾಲಿಟೀಸ್ ಏನು, ಪವರ್ಸ್ ಗಳೇನಿದೆ ಅಂತ ಡಿಸ್ಕಸ್ ಮಾಡ್ತಾರೆ. ಯೂನಿಟ್ ನಂಬರ್ 5 ಎಂಟ್ರಿ ಕೊಟ್ರೆ, ಯೂನಿಟ್ ನಂಬರ್ 5 ದಲ್ಲಿ ಮೀಡಿಯೇಷನ್ ಅಂತಂದ್ರೆ ಏನು, ಅದ್ರ ಮೀನಿಂಗ್ ಏನು, ಮೀಡಿಯೇಟರ್ ಅಂದ್ರೆ ಯಾರು, ಅವನ ರೋಲ್ ಏನು, ಅವನ ಕ್ಯಾರೆಕ್ಟರ್ಸ್ ಏನಾಗಿರ್ಬೇಕು, ಅವನ ಕೋಡ್ ಆಫ್ ಕಂಡಕ್ಟ್ ಯಾವ ತರ ಇರ್ಬೇಕು ಮೀಡಿಯೇಟರ್ ಅಂತ ಕಲಿತೀರಾ. ಇದಿಷ್ಟು ಸಿಂಪಲ್ ಆಗಿ ನಾ ಹೇಳಿದೀನಿ. ಸೊ ಇನ್ನೂ ಸಿಂಪಲ್ ಆಗಿ ನಮ್ಮ ಕ್ಲಾಸಸ್ ಗಳು ನಡೆದಿದೆ ಆಯ್ತಾ. ನೀವು ನಾವೆಲ್ಲಾ ನೀವು ಪೇಡ್ ಸ್ಟೂಡೆಂಟ್ಸ್ ಗಳಾಗಿದ್ದೀರಾ, ಅಥವಾ ಯಾರ್ಯಾರು ಪೇಡ್ ಆಗಿಲ್ಲ ದಯವಿಟ್ಟು ಒಂದು ಕಾಲ್ ಮಾಡ್ಕೊಳ್ಳಿ. ಕ್ಲಾಸ್ ಒಂದು ನಂಬರ್ ಇರುತ್ತೆ. ಇದಿಷ್ಟು ಹೇಳ್ಬೇಕಾಗಿರುವಂತಹ ವಿಷಯ. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ, ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ.
ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100%ನ ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟಾಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.